ಕ್ಯಾನ್ಸರ್ ಕೇರ್ ಗಿವರ್ಸ್ ಕೇರ್ ಸಂಸ್ಥೆ ಲಕ್ಷ್ಮೀಶ ಫೌಂಡೇಶನ್ 2020ರಲ್ಲಿ ಆರಂಭವಾಯಿತು. ಆರಂಭವಾದ ಕೆಲವೇ ವರ್ಷಗಳಲ್ಲಿ ಸಮುದಾಯದ ಅಗತ್ಯ ಅರಿತು ಹಲವು ವಲಯಗಳಲ್ಲಿ ತನ್ನ ಸೇವಾ ಕಾರ್ಯ ವಿಸ್ತರಿಸಿದೆ. ಲಕ್ಷ್ಮೀಶ ಫೌಂಡೇಶನ್ ಕಾರ್ಯನಿರ್ವಹಿಸುತ್ತಿರುವ ಸೇವಾ ವಲಯಗಳ ವಿವರ ಇಲ್ಲಿದೆ. ಕ್ಯಾನ್ಸರ್ನಿಂದ ಬಳಲುವವರು ಹಾಗೂ ಅವರನ್ನು ಆರೈಕೆ ಮಾಡುತ್ತಿರುವವರಿಗೆ ಶಂಕರ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಭಾವನಾತ್ಮಕ ಬೆಂಬಲ. ಅಪ್ರಿಷಿಯೇಟ್ ಮಾಡಬೇಕು ಮೇಡಮ್, ನಿಜವಾಗ್ಲೂ ಬಹಳ ಸಂತೋಷ ಆಯಿತು. ಕಳೆದ 4 ವರ್ಷಗಳಿಂದ ಶಂಕರ ಕ್ಯಾನ್ಸರ್ ಆಸ್ಪತ್ರೆಗೆ ಪ್ರತಿ ವಾರವೂ ಭೇಟಿ ನೀಡಿ ವಾರ್ಡ್ಗಳಲ್ಲಿ ಚಿಕಿತ್ಸೆ ಪಡೆಯುತ್ತಿರುವವರು, ಅವರನ್ನು ನೋಡಿಕೊಳ್ಳುತ್ತಿರುವವರೊಂದಿಗೆ ಆಪ್ತ ಮಾತು, ಸಾಂತ್ವನ, ಧೈರ್ಯ ತುಂಬುವುದರ ಜೊತೆಗೆ ಅವರೊಂದಿಗೆ ಮುದವಾಗಿ ಇರುವುದು. ನೋವಾಗಲೇ ನೀನು ಅಳಬೇಡ ಮನಸೇ, ಹಾಡಾಗಿ ಅರಿಯಬೇಡು ನೋವುಗಳ ಮನಸೇ. ಲಕ್ಷ್ಮೀಶ ಫೌಂಡೇಶನ್ ವಿಶಿಷ್ಟವಾದಂತಹ ಸೇವೆ ಏನಂದರೆ ಕ್ಯಾನ್ಸರ್ ಕೇರ್ ಗಿವರ್ಸ್ ಕೇರ್. ಕ್ಯಾನ್ಸರ್ನ ನೋಡಿಕೊಳ್ಳುತ್ತಿರುವಂತಹ ಜನಗಳನ್ನು ಮಾನಸಿಕವಾಗಿ, ಆರ್ಥಿಕವಾಗಿ ಅವರನ್ನು ಸಬಲರಾಗಿ ಮಾಡುವಂತಹ ಮುಖ್ಯ ಕೆಲಸ ಲಕ್ಷ್ಮೀಶ ಫೌಂಡೇಶನ್ ಮಾಡ್ತಾ ಇದೆ. ಆದದ್ದೆಲ್ಲ ಒಳಿತೇ ಆಯಿತು. ನೀವು ಶಂಕರ ಹಾಸ್ಪಿಟ್ಲಲ್ಲಿ ಮಾಡ್ತಾ ಇರೋ ಪೇಷಂಟ್ಸ್ಗೆ ಮಾಡ್ತಾ ಇರೋ ಸೇವೆಯಲ್ಲಿ ನನಗೂ ಭಾಗವಹಿಸೋಕ್ಕೆ ಅವಕಾಶ ಕೊಡಿ ಅಂತ ಕೇಳಿಕೊಂಡೆ. ಅವರು ಒಪ್ಕೊಂಡ್ರು. ಆರೈಕೆದಾರರು ಹೇಗೆ ಉಪಶಮನಕಾರರೂ ಆಗಬಹುದು, ಕ್ಯಾನ್ಸರ್ ಆಹಾರದ ಕುರಿತು ಇರುವಂತಹ ತಪ್ಪು ಕಲ್ಪನೆಗಳು ಎನ್ನುವ ಅರಿವಿನ ಭಾಷಣ, ಸಂವಾದ, ಮಕ್ಕಳಿಗಾಗಿ ಜಾದೂ ಪ್ರದರ್ಶನ, ಅವರೊಂದಿಗೆ ಆಟ, ಹೀಗೆ ಕಾಯಿಲೆ ಉಳ್ಳವರು ಅವರ ಕುಟುಂಬದವರಲ್ಲಿ ಗೆಲುವು ಮೂಡಿಸುವ ಪ್ರಯತ್ನ. ಒಂದು ದೊಡ್ಡ ಬಿರುಗಾಳಿನೇ ಬಂದಿತ್ತು ನನ್ನ ಸಂಸಾರದಲ್ಲಿ. ಆಗ ನನಗೆ ನೆರವಾಗಿ ನಿಂತಿದ್ದು, ಬಲವಾಗಿ ನಿಂತಿದ್ದು, ಬೆಂಬಲವಾಗಿ ನಿಂತಿದ್ದು, ಪುನರ್ಜನ್ಮ ಕೊಟ್ಟಿದ್ದು ಲಕ್ಷ್ಮೀಶ ಫೌಂಡೇಶನ್ ಮಾತ್ರನೇ. ವೃದ್ಧಾಶ್ರಮದಲ್ಲಿ ಇರುವವರಲ್ಲಿ ಒಂಟಿತನ ನೀಗುವುದಕ್ಕಾಗಿ ಸಂಗೀತ, ಕಥೆ, ಆಟಗಳ ಮನರಂಜನೆ ನೀಡುವುದು, ಅವರಿಗಾಗಿ ಸಮಯ ಕೊಟ್ಟು ಅವರ ಮಾತುಗಳನ್ನೂ ಆಲಿಸುವುದು. We are very happy to welcome you and we are very much satisfied with your visit so that we are feeling we are not lonely. ಕ್ಯಾನ್ಸರ್ ಕಾಯಿಲೆ ಉಳ್ಳವರ ಮಕ್ಕಳು ಹಾಗೂ ಆರ್ಥಿಕವಾಗಿ ಹಿಂದುಳಿದ ಮಕ್ಕಳಿಗೆ ಶಿಕ್ಷಣಕ್ಕಾಗಿ ನೆರವು. ಶಿಕ್ಷಣ ಶುಲ್ಕ ಭರಿಸಲಾರದೆ ಮುಂದೇನೂ ಎನ್ನುವ ಆತಂಕದಲ್ಲಿದ್ದ ನೂರಾರು ಮಕ್ಕಳಿಗೆ ಮುಂದಿನ ಓದಿಗೆ ನೆರವಾಗಿ ಅವರ ಭವಿಷ್ಯ ರೂಪಿಸುವಲ್ಲಿ ಲಕ್ಷ್ಮೀಶ ಫೌಂಡೇಶನ್ ಪ್ರಮುಖ ಪಾತ್ರ ವಹಿಸಿದೆ. ನನ್ನ ಶಿಕ್ಷಣವನ್ನು ಮುಂದುವರಿಸಿಕೊಂಡು ಹೋಗಲು ಲಕ್ಷ್ಮೀಶ್ ಫೌಂಡೇಶನ್ ಅವರು ತುಂಬ ಸಹಾಯವನ್ನು ಮಾಡಿದ್ದಾರೆ. ಅವರು ಸಹಾಯ ಮಾಡಿದ್ದರಿಂದ ನನಗೆ ಶಿಕ್ಷಣವನ್ನು ಮುಂದುವರಿಸಿಕೊಂಡು ಹೋಗಲು ಸಾಧ್ಯವಾಯಿತು. ಹಾಗೆ ನಮ್ಮ ತಮ್ಮನಿಗೆ ಕೂಡ ಅವರು ಶಿಕ್ಷಣಕ್ಕೆ ತುಂಬ ಸಹಾಯವನ್ನು ಮಾಡಿದ್ದಾರೆ. ನಾ ಈಗ ಧಾರವಾಡದಾಗ BCA ಫಸ್ಟ್ ಸೆಮ್ ಕಲಾತೀನಿ. ಲಕ್ಷ್ಮೀಶ ಫೌಂಡೇಶನ್ ರವರಿಗೆ ನನ್ನ ತುಂಬು ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತೀನಿ ರೀ. ಸೊ ಲಕ್ಷ್ಮೀಶ ಫೌಂಡೇಶನಿಂದ ನಮಗೆ ಎಜುಕೇಷನ್ಗೆ ಸಹಾಯ ಮಾಡಿದ್ದಾರೆ. ಸೊ ಥ್ಯಾಂಕ್ ಯು ಸೊ ಮಚ್. ಲಕ್ಷ್ಮೀಶ ಫೌಂಡೇಶನ್ ಅವರು 1 ವರ್ಷದ ಫೀಸನ್ನು ಪೇ ಮಾಡಿ ನನಗೆ ತುಂಬ ಸಹಾಯ ಮಾಡಿದ್ದಾರೆ. ಅವರಿಗೆ ಹೃತ್ಪೂರ್ವಕ ವಂದನೆಗಳು. ನನ್ನ ಮಗ ಯಶಸ್ ಅಂತ BCom ಫೈನಲ್ ಇಯರ್ ಓದ್ತಾ ಇದ್ದಾನೆ. ತುಂಬ ಕಷ್ಟದಲ್ಲಿದ್ವಿ, ನಾವು ಓದೋಕ್ಕೂ ನಮ್ಮ ಕೈಲಿ ಶಕ್ತಿ ಇರಲಿಲ್ಲ. ಲಕ್ಷ್ಮೀಶ ಫೌಂಡೇಶನ್ನಿಂದ ತುಂಬ ಅನುಕೂಲ ಆಗ್ತಾ ಇದೆ. ಪ್ರತಿ ವರ್ಷ ನಾನು ಅವ್ರು ಸಹಾಯ ಮಾಡ್ತಾ ಇದ್ದಾರೆ. ಅವ್ನು ಓದೋಕ್ಕೂ ಆಗ್ತಾ ಇರಲಿಲ್ಲ. ನನ್ನ ಮಗಳು ದೊಡ್ಡವಳು ಇಂಜಿನಿಯರ್ ಹೋಗ್ತಿದ್ದಾಳೆ. ನನ್ನ ಮಗಳಿಗೆ ದೊಡ್ಡವಳಿಗೆ ಲ್ಯಾಪ್ಟಾಪ್ ಕೊಡಿಸಿದ್ರು. ನನ್ನ ಚಿಕ್ಕ ಮಗಳಿಗೆ ಫೀಸ್ ಕಟ್ಬಿಟ್ಟು ಸೆಕೆಂಡ್ ಫೀಸ್ ಕಾಲೇಜ್ ಫೀಸ್ ಎಲ್ಲ. ಲಕ್ಷ್ಮೀಶ ಫೌಂಡೇಶನ್ ಅವ್ರು ಬಂದು ಕಾರ್ಡ್ ಕೊಟ್ಟು ಏನು ಯೋಚನೆ ಮಾಡ್ಬೇಡಪ್ಪ, ನೀನು ನಾನು ನಿನ್ನ ಮಕ್ಕಳಿಗೆ ಆಶ್ರಯ ಆಗಿರ್ತೀನಿ ಅಂತ ಹೇಳ್ಬಿಟ್ಟು 21ರಿಂದ ಇಲ್ಲಿವರೆಗೂ ನನಗೆ ಬೆನ್ನೆಲುಬಾಗಿ ನಿಂತು ಮಕ್ಕಳನ್ನ ವಿದ್ಯಾಭ್ಯಾಸ ಕೊಡಿಸ್ತಾ ಇದ್ದಾರೆ.
ಬಳಸಿದ ಆದರೆ ಉಪಯುಕ್ತವಾದ ಬಟ್ಟೆ ಪಾತ್ರೆಗಳೂ ಸೇರಿದಂತೆ ಹಲವು ವಸ್ತುಗಳನ್ನು ಅಗತ್ಯ ಇರುವವರಿಗೆ ವಿತರಿಸುವ ಯೋಜನೆಯನ್ನು ಪ್ರತಿ ತಿಂಗಳು ಕಳೆದ 4 ವರ್ಷಗಳಿಂದ ಹಮ್ಮಿಕೊಳ್ಳಲಾಗಿದೆ. ಈ ಮೂಲಕ ಸಾವಿರಾರು ಜನರಿಗೆ ನೆರವು ನೀಡಿದೆ. ಇಷ್ಟೆಲ್ಲ ಕಾರ್ಯನಿರ್ವಹಿಸುತ್ತಿರುವ ಲಕ್ಷ್ಮೀಶ ಫೌಂಡೇಶನ್ ಯಾವುದೇ ಆಫೀಸನ್ನು ಹೊಂದಿಲ್ಲ, ಉದ್ಯೋಗಿಗಳೂ ಇಲ್ಲ. ಕೇವಲ ಸ್ವಯಂ ಸೇವಕರು ಹಾಗೂ ನಿರಂತರವಾಗಿ ನೆರವು ನೀಡುತ್ತಿರುವವರೇ ಸಂಸ್ಥೆಯ ಬೆನ್ನೆಲುಬಾಗಿದ್ದಾರೆ. ನಿರ್ಗತಿಕರು ಬಡವರಾಗಿರುವಂಥವ್ರನ್ನ ಹುಡುಕಿ ಅವ್ರಿಗೆ ಬೇಕಾದಂಥ ಬಟ್ಟೆಗಳನ್ನು ನಮ್ಮಿಂದ ಮತ್ತು ಬೇರೆಯವರಿಂದ ಕಲೆಕ್ಟ್ ಮಾಡಿ ಅದನ್ನು ಅವರಿಗೆ ಪ್ರತಿ ಭಾನುವಾರ ನಮ್ಮ ಕೈಲಾದ ಆ ಬಟ್ಟೆಗಳನ್ನು ಒಣಗಿಸಿ ಮತ್ತು ಅದನ್ನು ಐರನ್ ಮಾಡಿ ಶುಭ್ರವಾಗಿ ತಂದು ಅವರಿಗೆ ವಿತರಣೆ ಮಾಡ್ತೀವಿ. ಲಕ್ಷ್ಮೀಶ ಫೌಂಡೇಶನಲ್ಲಿ ನಾವೊಂದು ಇದು ಬ್ಯಾಡ್ಮಿಂಟನ್ ಟೂರ್ನಮೆಂಟು ಪ್ರತಿ ವರ್ಷ ಈ ವರ್ಷ ಲಾಸ್ಟ್ ಇಯರು ಬರೀ ಬ್ಯಾಡ್ಮಿಂಟನ್ ಟೂರ್ನಮೆಂಟ್ ಕಂಡಕ್ಟ್ ಮಾಡಿದ್ದೀವಿ. ಆಮೇಲೆ ಬರೋ ವರ್ಷದಲ್ಲಿ ನಾವು ಅದೇ ಬೇರೆ ಥರ ಸ್ಪೋರ್ಟ್ಸ್ ಸ್ಪ್ರೆಡ್ ಮಾಡಬೇಕಂತ ಒಂದು ಇನಿಷಿಯೇಟಿವ್ ನಾನು ಒಂದು ಲೆವೆಲ್ಗೆ ತೊಗೊಂಡೋಗ್ತೀನಿ ಅಂತ ನನಗೆ ಕಾನ್ಫಿಡೆನ್ಸ್ ಇದೆ. ನಾವು ನಮ್ಮ ಮನೆಯದು, ನಮ್ಮ ಸ್ನೇಹಿತರದು, ನಮ್ಮ ಬಂಧು ವರ್ಗದವ್ರದ್ದು ಎಲ್ಲರ ಮನೆಯಿಂದ ಕಲೆಕ್ಟ್ ಮಾಡಿ ತಂದು ಎಲ್ಲರಿಗೂ ಹಂಚ್ತಾ ಇದ್ದೀವಿ. ಈ ಕಾರ್ಯಕ್ರಮದಿಂದ ಆ ಜನಗಳಲ್ಲಿ ಉಂಟಾಗೋ ಸಂತೋಷ ನೋಡೋದೇ ನಮಗೊಂದು ಖುಷಿ. ಇರೋರ ಹತ್ರ ತೊಗೊಂಡು ಇಲ್ದವರಿಗೆ ದಾನ ಮಾಡ್ತಾಯಿದ್ದೀವಿ. ದಾನ ಅನ್ನೋದಕ್ಕಿಂತನೂ ಸೇವೆ ಮಾಡ್ತಾಯಿದ್ದೀವಿ. ಇದು ಭಾಳ ಒಂದು ಒಳ್ಳೆಯ ಪ್ರೋಗ್ರಾಮು. ಇದನ್ನು ನನಗೆ ಒಂಥರ ಹೇಳ್ಕೊಳ್ಲಿಕ್ಕೆ ಭಾಳ ಖುಷಿಯಾಗುತ್ತೆ. ನಾನು ಲಕ್ಷ್ಮೀಶ ಫೌಂಡೇಶನ್ ಜೊತೆ ಗುರುತಿಸ್ಕೊಳಕ್ಕೆ ನನಗೆ ಹೆಮ್ಮೆ ಅನಿಸುತ್ತೆ. ಚೆನ್ನಾಗಿರೋ ಹಳೆ ಬಟ್ಟೆಗಳು, ಮಕ್ಕಳಿಗೆ ಬೇಕಾಗೋ ವಸ್ತುಗಳು ಕೊಡೋದು ನೋಡುವಾಗ ನಮಗೂ ಅವ್ರ ಜೊತೆ ನಾವು ಹೋಗಿ ಸ್ವಲ್ಪ ಸಹಕಾರ ಮಾಡಬೇಕು ಅಂತ ಅನಿಸ್ತಾ ಇತ್ತು. ಅಂದರೆ ಶುಭ್ರವಾಗಿರುವಂಥ ಬಟ್ಟೆಗಳು, ಪಾತ್ರೆ ಮತ್ತು ಪಗಡುಗಳು, ಮತ್ತು ಹೊದಿಯಲು ಹಾಸಿಗೆ, ಹೊದಿಗೆ ಇದನ್ನೆಲ್ಲದನ್ನು ಸಹಾಯ ಮಾಡಿ ಕೆಲವು ಬಡ ಕುಟುಂಬಗಳಿಗೂ ಸಹಾಯ ಹಸ್ತ ಚಾಚ್ತಾ ಇದ್ದಾರೆ. ಈ ಒಂದು ಇದರಲ್ಲಿ ನಮಗೆ ಬಹಳ ಪ್ರೇರಣೆಯಾಗಿ ನಾವುಗಳೆಲ್ಲ ಸೇರಿ ಇದಕ್ಕೆ ಕೈ ಜೋಡಿಸಿ ಇದಕ್ಕೆ ಸಹಕಾರ ಕೊಡ್ತಾ ಇದ್ದೀವಿ. ಜನರಲ್ಲಿ ತಗೊಳ್ಳುವಾಗ ಇರೋ ಖುಷಿ ನೋಡಿ ತುಂಬ ಖುಷಿಯಾಗತ್ತೆ. ಹಾಗಾಗಿ ನಂದೊಂದು ಪುಟ್ಟ ಸಹಕಾರ ಅವ್ರ ಕೈ ಜೋಡಿಸೋಣ ಅಂತ ಅಂದ್ಕೊಂಡು ಇದಕ್ಕೆ ಸೇರಿದ್ದೀನಿ. ಎಷ್ಟೋ ಜನ ಕನಸು ಕಾಣ್ತಾರೆ, ನಾನು ಅದು ಮಾಡ್ಬೋದು, ಇದು ಮಾಡ್ಬೋದು, ಹಾಗೆ ಮಾಡ್ಬೋದು ಅಂತ. ಆದರೆ ಅದನ್ನು ಕಾರ್ಯರೂಪಕ್ಕೆ ತರೋಕ್ಕೆ ಎಲ್ಲರ ಹತ್ರ ಸಾಧ್ಯ ಇಲ್ಲ. ಅದನ್ನು ಉಷಾ ಅವ್ರು ಮಾಡ್ತಿದ್ದಾರೆ. ಅದಕ್ಕೆ ನಮ್ಮದೊಂದು ಚಿಕ್ಕ ಸೇವೆ. ತಿಂಗಳಲ್ಲಿ ಒಂದು ದಿವಸ ಅಟ್ಲೀಸ್ಟ್ ನಾವು ಅದಕ್ಕೋಸ್ಕರ ಆದರೂ ಬಿಡುವು ಮಾಡಿಕೊಂಡು ಬಂದು ಅವ್ರ ಜೊತೆಲಿ ಕೈ ಜೋಡಿಸ್ತೀವಿ. ಮನೆಯಲ್ಲಿ ಉಪಯೋಗ ಮಾಡಿ ಉಳಿದಿರತಕ್ಕಂಥ ಬಟ್ಟೆಗಳನ್ನು ಸಹ ಅವರು ಕಲೆಕ್ಟ್ ಮಾಡಿ ಅದನ್ನು ಮತ್ತೆ ಶುಭ್ರ ಮಾಡಿ ಎಲ್ಲರಿಗೂ ನೀಡಿ ಇದ್ದವರಿಗೆ ತಂದು ಕೊಡ್ತಾ ಇದ್ದಾರೆ. ಇದು ಒಂದು ಒಳ್ಳೆಯ ಸಮಾಜಮುಖಿ ಕೆಲಸ. ಲಕ್ಷ್ಮೀಶ ಫೌಂಡೇಶನ್ನ ಮಹತ್ವದ ಯೋಜನೆ ಶಿಕ್ಷಣಕ್ಕೆ ಆರ್ಥಿಕ ನೆರವು ನೀಡುವುದು. ಇದಕ್ಕಾಗಿ ಕಳೆದ 2 ವರ್ಷಗಳಿಂದಲೂ ನಿಧಿ ಸಂಗ್ರಹಣೆಯ ಉದ್ದೇಶದಿಂದ ಮನರಂಜನಾ ಕಾರ್ಯಕ್ರಮ ಆಯೋಜನೆಯಾಗುತ್ತಿದೆ. ಕಲಾವಿದರು, ಸಹೃದಯ ಕಲಾಸಕ್ತರು ನಿಧಿ ಸಂಗ್ರಹಣೆಯಲ್ಲಿ ನೆರವು ನೀಡುತ್ತಲೇ ಇದ್ದಾರೆ. ನಮ್ಮ ಸಂಸ್ಥೆಯಿಂದ ಇದಕ್ಕೊಂದು ಸಣ್ಣ ಕಿರು ಕಾಣಿಕೆ ಅಷ್ಟೇ ನಾವು ಕೊಡ್ತಾ ಇರೋದು. ಯಾಕೆಂದರೆ ನಾವಂತೂ ನಿತ್ತು ಮಾಡೋಕ್ಕಾಗಲ್ಲ. ಯಾವುದೇ ಮುಂದೆ ಹೋಗಬೇಕಾದಾಗ ಒಬ್ಬರು ಗುರು ಅನ್ನೋರು ಇರ್ತಾರಲ್ವ, ಆ ಗುರು ರೂಪದಲ್ಲಿ ಉಷಾ ಮೇಡಮ್ ಎಲ್ಲನೂ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಈ ಸಂಸ್ಥೆ ಒಳ್ಳೆಯದಾಗಲಿ ಅಂತ ನಾನು ಹಾರೈಸ್ತೀನಿ. ಉಷಾ ಅಕ್ಕಂತ ಹತ್ರ ನಾನು ಅವ್ರ ಜೊತೆಗೆ ಈ ಥರ ಓಡಾಡೋದು ಮಾಡೋದು, ಈ ಥರ ಸೋಷಿಯಲ್ ಸರ್ವಿಸ್ ಆ್ಯಕ್ಟಿವಿಟೀಸ್ ಮಾಡೋದು ನನಗೆ ಮನಸ್ಸಿಗೆ ತುಂಬ ಸಂತೋಷ ಕೊಟ್ಟಿದೆ. ಆ್ಯಂಡ್ ಐ ಲಿವ್ ಮೈ ಲೈಫ್ ವಿತ್ ಹರ್. ಆ್ಯಕ್ಚುಲಿ ನಾನು ನನ್ನ ಜೀವನದಲ್ಲಿ ಕಳೆದಿರುವ ಕೆಲವು ಅದ್ಭುತ ಮೊಮೆಂಟ್ಸ್ನ ಲಕ್ಷ್ಮೀನಾರಾಯಣ್ ಸರ್ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಈ ಫೌಂಡೇಶನ್ ಜೊತೆ ನಾನು ಇನ್ವಾಲ್ವ್ ಆದರೆ ನಾನು ಅವ್ರ ಜೊತೆನೇ ಮಾತಾಡ್ತಾ ಇದ್ದೀನಿ, ಅವ್ರ ಜೊತೆನೇ ಇದ್ದೀನಿ ಅನ್ನೋ ಫೀಲಿಂಗ್ ಕೊಡುತ್ತೆ. ಈ ಎಲ್ಲ ಕ್ಯಾನ್ಸರ್ ಪೀಡಿತರ ರೋಗಗಳನ್ನು ನೋಡಿ ನನಗೂ ಏನೋ ಒಂಚೂರು ಕೈ ಜೋಡಿಸೋಣ, ಅಲ್ಪ ಸಹಾಯ ಮಾಡೋಣ ಅನ್ನೋ ಒಂದು ಆಸಕ್ತಿ ಉಂಟಾಯಿತು. ದಯವಿಟ್ಟು ಎಲ್ಲರೂ ಇದನ್ನು ನಾನು ಪರ್ಸನಲ್ ಆಗಿ ಬಂದು ನಿಮ್ಗೆ ಹೇಳ್ತಿದ್ದೀನಿ ಅಂತ ತಿಳ್ಕೊಂಡು ನಿಮ್ಮ ಕೈಲಿ ಆದಷ್ಟು ಸಹಾಯವನ್ನು ಮಾಡಿ. ಅಥವಾ ನಾನು ಯಾಕೆ ಅಲ್ಲಿ ಇನ್ವಾಲ್ವ್ ಆಗೋಕ್ಕೆ ಇಷ್ಟಪಡ್ತೀನಿ ಅನ್ನೋದು ಲಕ್ಷ್ಮೀಶ ಫೌಂಡೇಶನ್ನಲ್ಲಿ ಇರುವಂತಹ ಬದ್ಧತೆ, ಪ್ರಾಮಾಣಿಕತೆ ಮತ್ತು ಪಾರದರ್ಶಕತೆ. ವೈ ವಿ ಆರ್ ಅಸೋಸಿಯೇಟೆಡ್ ವಿತ್ ಲಕ್ಷ್ಮೀಶ ಫೌಂಡೇಶನ್ ಅಂತ ಒಂದು ಬಂದಾಗ ನನಗೆ ಅನಿಸಿದ್ದು, ಲಕ್ಷ್ಮೀಶ ಫೌಂಡೇಶನ್ ಈಸ್ ಎ ವೆರಿ ಜಿನ್ಯೂನ್ ಫೌಂಡೇಶನ್ ಅಂತ ನನಗೆ ಅನ್ನಿಸ್ತು. ಎಲ್ರಿಗೂ ನಾನು ಒಂದು ವಿನಂತಿ, ತಾವು ಕೈ ಜೋಡಿಸಿ ಲಕ್ಷ್ಮೀಶ ಫೌಂಡೇಶನ್ಗೆ ಅಂತ ಕೇಳ್ಕೊತಾ ಇದ್ದೀನಿ.
ಶಿಕ್ಷಣ ಶುಲ್ಕ ಬಯಸಿ ಬರುವವರ ಅಗತ್ಯ ಪೂರೈಸಲು ನಿಧಿ ಸಂಗ್ರಹಣೆಯ ಕಾರ್ಯಕ್ರಮವೊಂದೇ ಸಾಕಾಗುತ್ತಿಲ್ಲ. ಹನಿ ಹನಿಗೂಡಿದರೆ ಹಳ್ಳ ಎನ್ನುವಂತೆ ದಾನದಲ್ಲಿ ಶ್ರೇಷ್ಠವಾದ ವಿದ್ಯಾದಾನಕ್ಕೆ ಪ್ರತಿಯೊಬ್ಬರೂ ಕೈಜೋಡಿಸಬೇಕಾಗಿದೆ. ಪ್ರತಿ ಮನೆಯಲ್ಲಿ ನಡೆಯುವ ಹುಟ್ಟುಹಬ್ಬ, ವಿವಾಹ ವಾರ್ಷಿಕೋತ್ಸವ, ಹಿರಿಯರ ಸ್ಮರಣೆಯ ದಿನಗಳನ್ನು ಅರ್ಥಪೂರ್ಣವಾಗಿಸಿಕೊಳ್ಳಲು ಇಲ್ಲಿ ಅವಕಾಶವಿದೆ. ಆರ್ಥಿಕ ನೆರವು ನೀಡುವ ಮೂಲಕ ಮಕ್ಕಳ ಭವಿಷ್ಯ ರೂಪಿಸುವಲ್ಲಿ ಮಹತ್ವದ ಪಾತ್ರ ವಹಿಸುತ್ತೀರಿ. ಇಂತಹ ಸಾರ್ಥಕ ಸೇವೆಗೆ ನಮ್ಮ ಜೊತೆ ಕೈಜೋಡಿಸಿ ವಿದ್ಯಾದಾನದಲ್ಲಿ ಸಹಕರಿಸಿ.